ಇವಾಗ 12:15 ಆಗಿದೆ ನಮ್ಮ ಮನೆ. ಇವಾಗ ಚಿನ್ನದ ಅಂಗಡಿಗೆಲ್ಲ ನಿನ್ಗೆ ಎಂತ ಒಳ್ಳೆ ಬುದ್ಧಿ ನನಗೆ. ನೀವು ರೆಗ್ಯುಲರ್ ಆಗಿ ಬರ್ತೀರಾ, 10 ರೂಪಾಯಿ ಕೊಡಿ ಅಂದರು. ಈ ದಾನ ಅನ್ನೋದಿರಲ್ಲ ಅವ್ರಿಗೆ, ಅಯ್ಯೋ ಅನ್ನೋದಿರಲ್ಲ ಯಾವತ್ತು ಮನುಷ್ಯ. ಗೈಸ್ ಇವಾಗ ಒಂದು ಆಟ ಆಡೋಣ ಗೈಸ್. ಏನು ಗೇಮು ಅಂತ ಅಂದರೆ ಅಮ್ಮ ನೀನು ಕಡೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ 12:15 ಆಗಿದೆ ನಮ್ಮ ಮನೆಯಲ್ಲಿ. ಬೆಳಗ್ಗೆ ಟಿಫನ್ನು ಗೀ ರೈಸ್ ಮತ್ತು ಚಟ್ನಿ ಮಾಡಿದ್ದೆ. ಗೀ ರೈಸ್ ಏನಕ್ಕೆ ಮಾಡಿದೆ ಅಂದರೆ ಗೀ ರೈಸು ಮತ್ತು ಚಿಕನ್ ಗ್ರೇವಿ ತಿನ್ನಬೇಕು ಅನ್ನಿಸ್ತಾ ಇತ್ತು ನನಗೆ. ಅದಕ್ಕೋಸ್ಕರ ಚಟ್ನಿ ಏನಕ್ಕೆ ಮಾಡಿದೆ ಅಂತ ಅಂದರೆ ನಮ್ಮ ಯಜಮಾನ್ರು ಬೆಳಗ್ಗೆ ನಾನ್ ವೆಜ್ ತಿನ್ನೋದಿಲ್ಲ. ಅವರು ಪೂಜೆ ಆದಾದಮೇಲೆ, ಅವ್ರು ಪೂಜೆ ಮಾಡಾದ್ಮೇಲೆ ತಿನ್ನೋದು. ನಾನು ಪೂಜೆ ಮಾಡಿಬಿಟ್ಟಿದ್ದೀನಿ. ಭವಿಷ್ಯಂಗೆ ಗೀ ರೈಸ್ ಮತ್ತು ಚಟ್ನಿ ಹೊಟ್ಟೆ ಹಶ್ವಾಗ್ತಾ ಇತ್ತು ಅವಳಿಗೆ ಅಂತ ಹೇಳ್ಬಿಟ್ಟು ಒಂಚೂರು ಹಾಕ್ಕೊಟ್ಬಿಟ್ಟೆ. ಇವಾಗ ನಮ್ಮ ಯಜಮಾನ್ರು ಬಂದಾದಮೇಲೆ ಅವ್ರಿಗೂ ಗೀ ರೈಸು ಚಟ್ನಿ ಹಾಕ್ಕೊಡ್ತೀನಿ. ಚಿಕನ್ ಗ್ರೇವಿ ಇವಾಗ ಮಾಡಿಬಿಟ್ಟು ಅದಾದಮೇಲೆ ಭವಿಷ್ಯ ನಾನು ತಿಂತೀವಿ. ನಮ್ಮ ಯಜಮಾನ್ರು ಮಧ್ಯಾಹ್ನದ ಮೇಲೆ ತಿಂತಾರೆ ಅಷ್ಟೇ ಗೈಸ್. ಇವಾಗ ಟೈಮು 8:25 ಆಗ್ತಾ ಇದೆ, 8:20. ಸೊ ಸಾಯಂಕಾಲ ವಾಕಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಯಜಮಾನ್ರು. ಆ್ಯಂಡ್ ಬಂದಾದಮೇಲೆ ಒಂದು ಗೇಮ್ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಅಂದ್ಕೊಂಡಿರೋದು ಅವ್ರು ಆಡ್ತಾರೋ ಇಲ್ವೋ ಇಬ್ಬರು ಅಂತ ಗೊತ್ತಿಲ್ಲ. ಅವರಿಬ್ಬರು ಕೋಆಪ್ರೇಟ್ ಮಾಡಿದ್ರೆ ಆಡ್ಬಿಡ್ಬೋದು. ಪಾರ್ಕಿಗೆ ಹೋಗ್ಬಿಟ್ಟು ಬಂದಾದಮೇಲೆ ಆ ಗೇಮ್ ಆಡೋಣ. ಭವಿಷ್ಯ ಬಾಗಿಲು ತಗೊಂಡೇ ಇರಮ್ಮ. ಏನಮ್ಮ ಹಬೆ ಹೊಡಿತಾ ಇದೆ, ಈ ಹಬೆನಲ್ಲಿ ಓದ್ಕೋತೀಯಲ್ಲ, ಆಚೆ ಬಂದು ಓದ್ಕೋಬೇಕಾದ್ರೆ. ಕಾರ್ ಮೇಲೆ ನಿಂತ್ಕೊಬಿಟ್ಟಿದೆ ಇವತ್ತು. ನಮ್ಮ ಯಜಮಾನ್ರು ಬಂದರು. ನಾನು ಟೈಮಿಗೆ ಕರೆಕ್ಟಾಗಿ ಇಳಿದಿದ್ದೀನಿ. ಹೂವನ್ನು ತೊಗೊಂಡೋಗ್ಬೇಕಾ ಹಂಗೆ ಕೊಡಿ. ಇವಾಗ ಚಿನ್ನದ ಅಂಗಡಿಗೆಲ್ಲ ಒಂದು ಸ್ವಲ್ಪ ಲಾಸ್ ಅಲ್ವಾ? ತಗೊಳ್ತಾರೆ ಅಂದ್ರೆ ಯಾರು ಹೋಗಲ್ಲ ಅಂತ ಅವ್ರು ಬರಲ್ಲ. ಬಿಟ್ಟಿದ್ದಾರೆ ಎಷ್ಟು ಬೇಗ. ಹೆಚ್ಚುವರಿ ಆಯ್ತಲ್ಲ, ಒಬ್ಬೊಬ್ರು ಲೆಕ್ಕ ಅನ್ನೋದಿರುತ್ತೆ. ಪಾರ್ಕಿಗೆ ಬಂದಿದ್ದೀವಿ. ಇವಾಗ ನೋಡೋಣ ಇವತ್ತು ಎಷ್ಟು ರೌಂಡ್ ಆಗ್ತೀವಿ ಅಂತ. ಕರೆಕ್ಟ್ 8:15. ಹಾಂ, 8:32 ನಾನು. ಇಲ್ಲಿ ಸುಮಾರು ಜನ ಪಾರ್ಕಲ್ಲಿ ಸುಮ್ಮನೆ ಕೂತಿರೋದಕ್ಕೆ ಬರ್ತಾರೆ ಗೈಸ್. ಸುಮ್ಮನೆ ಕೂತಿರ್ತಾರೆ ಗೈಸ್ ಸುಮಾರು ಜನ ಗಂಡಸರು. ಅವಳಿಗಿನ್ನೂ ಗೊತ್ತಿಲ್ಲ ಪಾಪ, ಅವ್ರ ಹೆಂಡ್ತಿದ್ದೀರಿ ಕಾಡ್ತೀರ ತಪ್ಪಿಸ್ಕೊಳಕ್ಕೆ ಅಂತ ಬಂದಿರ್ತಾರೆ ಅಂತ. ನಾನು ಆಗಿದ್ದಕ್ಕೆ ನಿನ್ನ ಕೂತ್ಕೋತೀರಾ? ಇಲ್ಲಿ ನೋಡಿ, ಒಂದು ಮುರಿದೋಗಿರೋ ಚೇರ್ ಇದೆ, ಕೂತ್ಕೊಂಡಿರಿ. ಮುರಿದೋಗಿರೋ ಚೇರ್ ನನಗೆ ಯಾಕೆ ಅಂತ ಪರಿಸ್ಥಿತಿ. ಹೋಗಿ ಹೇಳಂಗಿಲ್ಲ ಬಿಡಂಗಿಲ್ಲ, ಅವ್ರ ಹೆಂಡ್ತಿದಿಲ್ಲ, ಆ ಥರ ಆಗೋಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ಇರೋಣ ಅಂತ ಬಂದಿರ್ತಾರೆ. ನೀವು ಕೂತ್ಕೋತೀರಾ ಹಂಗಾದ್ರೆ? ನಾನೆಲ್ಲ ಇನ್ನು ಹೊತ್ಕೊಂಬಂದಿಲ್ವ ಅಲ್ಲಿಂದ. ನಾನು ಆದ್ರೂ ಕಾಟ ಎಲ್ಲ ಕೊಡೋದಿಲ್ಲ ಅಷ್ಟೊಂದು. ಅದು ಕರೆಕ್ಟ್, ಕಾಟ ಕೊಡಲ್ಲ. ಯಾಕೆಂದ್ರೆ ನಮ್ಮ ಮನೇಲಿ ಬೇರೆ ಪೀಸ್ ಇದೆ ಕಾಟ ಕೊಡೋಕ್ಕೆ. ಅದು ಐನಾತಿ ಪೀಸ್ ನೋಡ್ತೀವಿ ಗೈಸ್. ಸುಮ್ಮನೆ ಮೊಬೈಲ್ ಇಟ್ಕೊಂಡು ನೋಡ್ಕೊಂಡು ಆರಾಮಾಗಿ ಸುಮ್ಮನೆ ಕೂತಿರ್ತಾರೆ ಗೈಸ್. ಒಬ್ಬೊಬ್ರು ಅದು ಮೊಬೈಲು ನೋಡಲ್ಲ, ಸುಮ್ಮನೆ ಕೂತಿರ್ತಾರೆ. ಪಾಪ ಅನ್ಸುತ್ತೆ. ಅಲ್ಲ, ನೆನ್ಸ್ಕೋತಾ ಇರ್ತಾರೆ ಚಿತ್ರ, ಯಾಕೆ ಹಿಂಗಾಯ್ತು ನನ್ನ ಪರಿಸ್ಥಿತಿ, ಏನ್ ತಪ್ಪಾಯ್ತು, ಏನ್ ಮಾತಾಡಿದೆ, ಯಾಕೆ ಹಿಂಗಾಯ್ತು, ಆ ಥರ ಅದು ವಿಶ್ಲೇಷಣೆ ಮಾಡ್ಕೋತಾ ಇರ್ತಾರೆ. ತಲೆ ಪಾಪ ಇದಿರಲ್ಲ, ಯೋಚನೆ ಇರುತ್ತೆ ಅವ್ರಿಗೆ ತಲೆ ತುಂಬಾನು. ಅಟ್ಲೀಸ್ಟ್ ಯೋಚನೆ ಮಾಡೋಕ್ಕಾದ್ರೆ ಯಾರು ಇರಬಾರ್ದಲ್ಲ ಅಂತಂದ್ಬಿಟ್ಟು ಬಂದು ಇಲ್ಲಿ ಯಶೋಕ್ತವಾಗಿ ಕೂತ್ಕೋತಾರೆ. ಏನಿಲ್ಲ. ಓಕೆ, ನಿಮ್ಮನೇನಲ್ಲೂ ನಿಮ್ಮ ಹಸ್ಬೆಂಡ್ಸ್ ಪಾರ್ಕಿಗೆ ಹೋದ್ರೆ ಜೊತೆನಲ್ಲಿ ಹೋಗಿ, ವೈಫ್ಸ್ ಎಲ್ಲ ಜೊತೆನಲ್ಲಿ ಹೋಗ್ಲಿ ಗೈಸ್. ಅಲ್ಲೂ ಗ್ಯಾಪ್ ಸಿಗ್ಬಾರ್ದು ಅವ್ರಿಗೆ. ಎಂತ ಇರ್ಬೋದು ನಿನ್ಗೆ, ಎಂತ ಒಳ್ಳೆ ಬುದ್ಧಿ ನನಗೆ.
ಈ ತರ ಇದೇನಂತಾರೆ ವಿಚಾರಗಳನ್ನ ನಾವು ಎಕ್ಸ್ಚೇಂಜ್ ಅದಕ್ಕೇನಾ ಮಾಡ್ಕೊಂಡ್ರೆ ಹೌದು ತಾರಿನ ಬಿಟ್ಬಿಟ್ಟು ಹೊಡೈತಾರಂತ ನಾವು ಸಾತಿ ಶೇಖರ್ ಅವರು ಶೇಖರ್ ಮಾಮ ಯಾಕೆ ಅಲ್ಲ ಕರ್ಕೊಂಡು ಹೋಗಕ್ಕಾಗಲ್ಲ ಅಮ್ಮ ಅಂತಾರೆ. ಅಯ್ಯೋ ಇಲ್ಲ ಅಶು ಲೇಟ್ ಆಗತ್ತೆ ಅವರು ಏನಿಲ್ಲ ನಮ್ ಪಾರಕ್ಕೆ ಏನ್ ಕಾಟ ಕೊಡೋದಿಲ್ಲ, ಇಲ್ಲ ಅವ್ರು ಪಾಡ್ಕೊಂಡಿರ್ತಾರೆ. ಅವು ಪಾಡ್ಗವ್ರು ಇರ್ತಾರೆ. ಆಮೇಲೆ ವ್ಲಾಗ್ ನೋಡ್ಬಿಟ್ಟು ತಾರಾಜ್ಗೆ ಬೈಕೋಬಿಡ್ತಾನೆ ನೋಡಿ. ನೀವು ಅದಕ್ಕೆ ನಾನು ಹೇಳಿಲ್ಲ, ಈಗ ನಿಮ್ ತಮ್ಮ ಹೇಳಿದ್ದು. ನನ್ಗೆ ಗೊತ್ತಿಲ್ಲ ತಾರಿ ಬುದ್ಧಿ ಏನು ಅಂತ. ಅವ್ರು ಪಾಡ್ಕೊಂಡಿರ್ತಾರೆ. ದೇವತೆ ವಾಕ್ ಮುಗೀತು. ನಾವು ಹಾಕಿದ್ದು ರೌಂಡು 6 ರೌಂಡು. 6 ರೌಂಡ್ ಅಂದ್ರೆ 22 ನಿಮಿಷ. 9 ಇವಾಗ 9 ಗಂಟೆಗೆ ಅದಕ್ಕೆ ಹೊರಟ್ಬಿಡೋಣ ಅಂತ ಅಂದ್ಕೊಂಡು ಅದೇ ಕಾಫಿ ಕುಡಿದ್ಬಿಟ್ಟು ಹೊರಡೋದು. ಹಂಗೆ ಹೊರಡಲ್ಲ. ನೆನ್ನೆ ಕುಡ್ದೇ ಇಲ್ಲ ಕಾಫಿ ನನಗೆ, ಬಟ್ ನನಗೇನು ಅನ್ನಿಸ್ತಾ ಇರಲಿಲ್ಲ ತುಂಬ ಕುಡ್ದೇ ಇಲ್ಲ ಅಂತ. ಬಟ್ ಇವತ್ತು ಬಂದ್ವಲ್ಲ ಸ್ವಲ್ಪ ನೆನಪಾಯಿತು ಅದಕ್ಕೆ. ನೋಡ್ರಿ ಬಾಂಡ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಿದ್ರು. ಥ್ಯಾಂಕ್ ಯು. ತಗೊಳ್ಳಿ 10 ರೂಪಾಯಿ. ಅವ್ರು 10 ರೂಪಾಯಿ ಇಸ್ಕೊಂಡಿತ್ತು ನನ್ನ ಹತ್ರ. ಯಾಕೆ ನೀವು ರೆಗ್ಯುಲರ್ ಆಗಿ ಬರ್ತೀರಾ 10 ರೂಪಾಯಿ ಕೊಡಿ ಅಂದರು. ಭ್ರಮೆ. ಇಲ್ಲ 5 ರೂಪಾಯಿ ಇಸ್ಕೊಂಡು ಗೈಸ್. ಎಲ್ಲೋದ್ರು ಎಷ್ಟು ರೆಗ್ಯುಲರ್ ಆಗೋದ್ರು 5 ರೂಪಾಯಿ ಕಮ್ಮಿ ಮಾಡಲ್ಲ ಗೈಸ್. ಏನಾಯ್ತು? 1 ರೂಪಾಯಿನೇ ಕಮ್ಮಿ ಮಾಡಲ್ಲ. 6 ಮಾಡಲ್ಲ. ಏನಕ್ಕೆ ಮಾಡ್ತಾರೆ? 1 ರೂಪಾಯಿಯೂ ಕಮ್ಮಿ ಮಾಡಲ್ಲ. ಏನು ಸಮಾಚಾರ? ಏನಾರು ಹೇಳ್ರಿ. ಏನಾರು ಅಲ್ಲ ನೀನು ಹೇಳ್ದಲ್ಲ ಕಾಫಿ 5 ರೂಪಾಯಿ ಅಲ್ಲ 1 ರೂಪಾಯಿನೂ ಕೊಡಲ್ಲ ಆಚೆ ಕಮ್ಮಿ. ಮನುಷ್ಯಂಗೆ ಇವಾಗ ನನಗೆ ಗೊತ್ತಿರೋಂಗೆ ತುಂಬ ಕಮ್ಮಿ ವ್ಯಾಲ್ಯೂ ಕೊಡೋದು ಮನುಷ್ಯಂಗೆ. ಕೊಡ್ತಾರೆ ಇಲ್ಲ ಅಂತ ಹೇಳ್ಬಾರ್ದು, ಬಟ್ ಅದು ಇವತ್ತಿಗೆ ದುಡ್ಡಿಗೆ ವ್ಯಾಲ್ಯೂ ಇದೆ. ತುಂಬ ಕಡಿಮೆ ಅಲ್ಲ, ತುಂಬ ಅಪರೂಪದ ಜನ ವ್ಯಾಲ್ಯೂ ಕೊಡ್ತಾರೆ. ತುಂಬ ಕಮ್ಮಿ. ಬೇಕಾದ್ರೆ ಫ್ಯಾಮಿಲಿನೇ ಹೊಡ್ಕೊಂಡ್ಬಿಡ್ತಾರೆ. ಬೇಕಾದ್ರೆ ದುಡ್ಡಿಗೆ ಬೇಕಾದ್ರೆ ಬಡಿ ಮಕ್ಕಳು ದುಡ್ಡು ಬೇಕಾದ್ರೆ ಅಪ್ಪ ಅಸಾಧ್ಯ. ದುಡ್ಡು ಏನು ಬೇಕಾದ್ರೆ ಆಟ ಆಡ್ಸತ್ತೆ. ದುಡ್ಡು ಇರಲೇಬೇಕು ಗೈಸ್. ದುಡ್ಡಿದ್ರೆ ಎಲ್ಲ ಥರದ್ದು ಏನಂತಾರೆ ಅಲ್ಲಲ್ಲ, ಬರೀ ದುಡ್ಡಲ್ಲ, ಗೊತ್ತಾಯ್ತು. ವಯಸ್ಸಾದ್ಮೇಲೆ ನೆಮ್ಮದಿ ಬೇಕು ಮನುಷ್ಯನಿಗೆ, ದುಡ್ಡಲ್ಲ. ಬಟ್ ದುಡ್ಡು ಇರಬೇಕಲ್ವಾ? ಅಲ್ಲಲ್ಲ, ನೆಮ್ಮದಿ ಅಂತಂದರೆ ದುಡ್ಡಿದ್ರೆ ನೆಮ್ಮದಿ. ಬಟ್ ಆದರೆ ಅತಿಯಾಗಿತ್ತು ಅಂದರೆ ಒಂದು ಕನಸು ಬರುತ್ತೆ. ಕನಸು ಆಗುತ್ತೆ. ಒಂದ್ಗೆ ಹೇಳ್ತೀನಿ ಕನಸು, ಆ ಕನಸು ಆಗುತ್ತಾ ದುಡ್ಡು ಹೆಂಗೆ ಬಂತು ಅಂತ ಬರುತ್ತೆ ಕನಸು. ದುಡ್ಡು ಒಂದೇ ಅಲ್ಲ, ಎಲ್ಲ ಥರನೂ ಬೇಕಾಗುತ್ತೆ. ಇವಾಗ ದುಡ್ಡಿದ್ದವ್ರಿಗೆ ಆರೋಗ್ಯ ಇಲ್ಲ, ಆರೋಗ್ಯ ಇಲ್ಲ ಅಂದರೆ ನೆಮ್ಮದಿ ಇಲ್ಲ. ಅದೆಲ್ಲ ಭಗವಂತ ಎಲ್ಲ ಇರುತ್ತೆ. ಈ ದಾನ ಅನ್ನೋದಿರಲ್ಲ ಅವ್ರಿಗೆ, ಮತ್ತು ಅಯ್ಯೋ ಅನ್ನೋದಿರಲ್ಲ. ಯಾವತ್ತು ಮನುಷ್ಯನಿಗೆ ಅಯ್ಯೋ ಅನ್ನೋದಿರಬೇಕು. ಅಯ್ಯೋ ಪಾಪ ಅನ್ನೋದಿದ್ದರೆ ಅವನಿಗೆ ಬರ್ಕತ್ತಿದೆ ಕೊನೆ ತನಕ. ಯಾಕಂದ್ರೆ ಅವನಿಗಿಲ್ಲ ಇನ್ನು ಅವ್ರ ಮಕ್ಳಿಗಾರ ಒಂದು ಹೇಳ್ಕೋಬೇಕಿಲ್ಲ. ಅಯ್ಯೋ ಪಾಪ ಅನ್ನೋದಿಲ್ಲ ಅಂದರೆ ಕೊಟ್ಟು ಕೆಲಸ ಅಂತ ಎಲ್ಲೋ ಒಂದು ಕಡೆ ಹೊಡಿತಾನೆ. ಕರುಣೆ ಅನ್ನೋದಿರಬೇಕು ಗೈಸ್. ನಾವು ಯಜಮಾನ್ರಿಗೆ ತುಂಬ ಇದೆ ಕರುಣೆ ಅನ್ನೋದು. ಕರುಣೆ ನಿಮಗೆ ಸ್ವಲ್ಪ ಜಾಸ್ತಿ ಇದೆ. ನಮಗೆ ನನಗೊಂಚೂರು ಕಡಿಮೆನೇ ಗೈಸ್. ಏಕೆಂದರೆ ನಾನೇನು ನಂಬೋದು ಅಂದರೆ ದೇವರು ಯಾರ್ಯಾರನ್ನ ಹೆಂಗೆ ಇಡಬೇಕು ಅಂದ್ಕೊಂಡಿದ್ದಾರೋ ಅವ್ರಿಗೆ ಗೊತ್ತಿದೆ. ನಾವು ಏನು ಹಬ್ಬ ಹೆಲ್ಪ್ ಮಾಡ್ಬೋದು, ಅತಿಯಾಗಿ ಹೆಲ್ಪು ಮಾಡೋದಕ್ಕಾಗಲ್ಲ. ಅಷ್ಟೇ ಗೈಸ್. ಕಾಫಿ ಕೊಡ್ತಾ ಇತ್ತು, ಇವಾಗ ಮನೆಗೆ ಹೊರಟಿದ್ದೀವಿ. ನಮ್ಮ ಭವಿಷ್ಯ ಕಾಲ್ ಮಾಡಿಬಿಟ್ಟು ಏನಾದ್ರು ಒಂದು ತಿನ್ನೋದಕ್ಕೆ ಸ್ವೀಟ್ ಆಗಿರೋ ಅಂಥದ್ದು ತೊಗೊಂಬ ಅಂತ ಹೇಳಿದ್ದಾಳೆ. ಒಂದು ಚಾಕ್ಲೇಟ್ ತೊಗೊಂಡೋಗ್ತೀವಿ. ಒಂದು ಸಿಗ್ತಾನೆ ಮನೆಗೆ ಬಂದ್ವಿ. ನಮ್ಮ ಯಜಮಾನ್ರು ಊಟ ಮಾಡಾದ್ಮೇಲೆ ಒಂದು ಗೇಮ್ ಆಡ್ತೀವಿ ಗೈಸ್. ಪಾಪ ಅವ್ರಿಗೆ ಹೊಟ್ಟೆ ಅಷ್ಟು ಆಗ್ತಾ ಇರುತ್ತಲ್ವ, ಗೇಮ್ ಆಡಿಸ್ಬಿಟ್ಟು ಊಟಕ್ಕಿಟ್ರೆ ಲೇಟಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಗೈಸ್ ಇವಾಗ ಒಂದು ಆಟ ಆಡೋಣ. ಏನು ಗೇಮು ಅಂತ ಅಂದರೆ, ಇವಾಗ ಇಲ್ಲೆಲ್ಲ ಬಳೆ ಜೋಡಿಸಿದ್ದೀನಿ. ಇದೊಂದು ಸ್ಟಿಕ್. ಬನ್ರಿ ಬೇಗ ಬನ್ರಪ್ಪ ಬೇಗ. ಗೈಸ್ ಇವಾಗ ಏನು ಗೇಮು ಅಂತ ಅಂದರೆ, ಇವಾಗ ಬಳೆಗಳು ಜೋಡಿಸಿದ್ದೀನಿ. ಇದು ನಮ್ಮ ಯಜಮಾನ್ರಿಗೆ ಒಂದು ಸ್ಟಿಕ್ಕು, ಭವಿಷ್ಯಂಗೆ ಒಂದು ಸ್ಟಿಕ್ಕು, ನನಗೊಂದು ಸ್ಟಿಕ್ ಇಟ್ಕೊಂಡಿದ್ದೀನಿ.
ಒಂದೇ ಕೈ ಉಪಯೋಗಿಸ್ಕೊಂಡು ಎಷ್ಟು ಬಳೆನ ನಾವು ಹಿಂಗೆ ಒಂದ್ ನಿಮಿಷ ತಡಿ, ಜೋಡಿಸೋದಕ್ಕಾಗುತ್ತೋ ಅಷ್ಟು ಬಳೆ ಮಾಡಬೇಕು. ಓಕೆನಾ? ಯಾರ ಹತ್ರ ಮ್ಯಾಕ್ಸಿಮಮ್ ಬಳೆ ಇರುತ್ತೋ ಮುಗಿಯೋ ಅಷ್ಟರಲ್ಲಿ ಅವರು ವಿನ್ನು. ಎಷ್ಟು ನಿಮಿಷ ಟೈಮು? ಟೈಮ್ ಇಲ್ಲ, ಮುಗಿಯೋ ತನಕ. ಯಾರು ಬೇಗ ಮಾಡ್ತಾರೆ. ನೋ, 100 ರೂಪಾಯಿ. ನಮ್ಮ ಯಜಮಾನ್ರು ನಮ್ಮಿಬ್ರಲ್ಲಿ ಯಾರೋ ಒಬ್ರು ಗೆದ್ರೆ 100 ರೂಪಾಯಿ ಕೊಡ್ತಾರಂತೆ. ಓಕೆನಾ? ಇದು ಸರಿ, ಸ್ಟಾರ್ಟ್ ಆಯ್ತಾ? ಅರ್ಥ ಆಯ್ತಾ? ಒಂದೇ ಕೈ ಉಪಯೋಗಿಸ್ಬೇಕು. ಎಷ್ಟು ಬಳೆ ಆಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಬಳೆ. ಹೆಂಗಾರ ಟೆಕ್ನಿಕ್ ಒಂದಾದ್ಮೇಲೆ ಒಂದೇ ತಗೋ. ಅದೇ ಟೆಕ್ನಿಕ್, ಒಟ್ನಲ್ಲಿ ಒಂದಾದ್ಮೇಲೆ ಒಂದೇನೆ. ಒಂದ್ ಕೈಯ ಉಪಯೋಗಿಸ್ಬೇಕು. ಒಂದೇ ಕೈ ತಗೊಂಡ್ರು ಅಷ್ಟೇ. ಓಕೆ. ಹಾ 3. ಯಾಕೆ ತಡಿ 3 2 1 ಅನ್ಬಾರ್ದ? ನೀವೇನ್ ಟೆಕ್ನಿಕ್ ಆದ್ರೂ ಮಾಡಿ, ಆದ್ರೆ ತುಂಬಾ ಇದು ಗಜಿಬಿಜಿ ಮಾಡಕ್ ಹೋಗ್ಬೇಡಿ. 3 2 1 ಗೋ. ಒಂದು ಬಳೆನ ಒಂದ್ಸರಿಗೆ. ನೋಡಿ ಎಷ್ಟೊಂದು ಇದು ಮಾಡ್ಬಿಟ್ಟಿದೆ ಗೈಸ್. ಎಷ್ಟು ಬಳೆ ಇದೆ ಅಂತ ಎಣ್ಸೋಣ ಈಗ. ಎಣಿಸ್ರಿ. ಭವಿಷ್ಯದ ಎಷ್ಟಿದೆ? ನಂದೇ ಅಪ್ಪನ್ ಫಸ್ಟ್ ಎಣಿಸ್ರಿ. ಎಣಿಸ್ತೀನಿ. 1 2 3 4 5 6 7 8 9 10 11. 1 2 ಬಾಳೆಲೆ 2 4 5 6 7 8 9 10. 1 2 3 4 5 6 7 8 9 10 11 12 13 14. ಓಕೆ, ಇವಾಗ ಗೇಮ್ ನಲ್ಲಿ ಆಕ್ಚುಲಿ ಭವಿಷ್ಯ ವಿನ್ ಆಗಿರೋದು. ಇದು ಇನ್ನೊಂದ್ ಸರ್ತಿ ನಮ್ಮ ಯಜಮಾನ್ರು ಹೇಳಿದ್ರು ಅಂತ ಆಡ್ತಾ ಇರೋದಷ್ಟೇ. ಅಂದ್ರೆ ಒಂದ್ ಇಡಬೇಡಿ, ಜೋಡಿಸ್ರಿ. ದೂರ ಇಡಪ್ಪ, ಹಿಂಗಿಡು. ಅವಾಗ ಇಲ್ಲ ಹೆಂಗ್ ಗೊತ್ತಾ, ಚಕ ಅಂತ ಜೋಡ್ಸ್ಕೊಟ್ಟೈತೀರ ನೀವು. ಭಾರಿ ಕಿಲಾಡಿಗಳಿದ್ದೀರ ನೀವು. ಸೋಲ್ತಾರಲ್ಲ ಅವ್ರು ಏನಾರು ಹೇಳ್ತಾರೆ. ಏನ್ ನೆಪಗಳು. ನೋಡಿಲ್ಲ. ಹೇಳಿ, ಸ್ಟಾರ್ಟ್ ಮಾಡೋಣ. ಓಕೆ, ಇನ್ನೊಂದು ಸೆಕೆಂಡ್ ಗೆ ನೋಡೋಣ ಇದ್ರಲ್ಲಿ ಯಾರು ವಿನ್ ಆಗ್ತಾರೆ. 3 2 1 ಗೋ. ಅಯ್ಯೋ ನಜ್ಜಿನ ಬಡಿಯ ಬರ್ತಾನೆ. ಇವಳೇನು ಒಂದೊಂದು ಕೊಡಿಸ್ತಿದ್ದಾಳ, 20 ಕೊಡಿಸ್ಕೊತಿದ್ದ. ಆಮೇಲೆ ನೋಡಕತ್ತೆ ಈಗ ಹಾಕ್ಬಿಟ್ಟ. ಒದ್ದಾಡ್ತಾಳೆ. ನಂದೇ ಎಷ್ಟು? 1 2 3 4 5 6 7 8 10 11 12 13 14. ನಾನೇ ಎಷ್ಟು? ನಾನು ಎಷ್ಟು ಹೇಳು? ಎಷ್ಟು? 4 5 6 7 8 9 10 11 12 13 14. ಭವಿಷ್ಯ ಲಾಸ್ಟ್ ಟೈಮ್ 14, ಈ ಸರಿನೂ 14. ಭವಿಷ್ಯನೇ 2 ಸರಿನೂ ವಿನ್ನರ್. 100 ರೂಪಾಯಿ ಕೊಡ್ರಿ ಹೇಳಿದ್ರಲ್ಲ. ಯಾರು? ವಿನ್ನರ್. ನೀನ್ ಪರವಾಗಿಲ್ಲ ಕಣಪ್ಪ, ನನ್ ಟ್ರಿಪ್ಗೆ ಹಾಕು. ಹಂಗಲ್ಲಮ್ಮ, ಇದು ನಾನು ಹೇಳೋ ತನಕ ತಡ್ಕೋ ತಾಯಿ. ಆ ಚಾನಲ್ ಯಾರ್ದು? ಯಾರು ಸೋಲ್ತಾರೋ ಅಶೋಕ ಅನ್ಫಿಲ್ಟರ್ಡ್ ನೀನು ನನಗೆ 100 ಕೊಡ್ಬೇಕು, ಅಮ್ಮನೂ 100 ಕೊಡ್ಬೇಕು. ನಂಗೆ 100 ಅಮ್ಮ ನೀನು ಮಕ್ಕೇನೇ ಹಚ್ಕೊಂಡ್ಬಿಟ್ಟು ಹೇಳ್ತೀನಿ ತಾಳಿ. ಇದು ಅಷ್ಟೇ ಗೈಸ್, ಗೇಮ್ ಮುಗೀತು. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಗೈಸ್. Until next time, take care. Bye bye. See you guys. Bye bye. Thank you so much for watching our vlog. Vlog ಮಾಡು. Bye bye guys. ಮಾಡಪ್ಪ. Bye bye. ಅಯ್ಯೋ ರಾಮವೇ, ಬೇಗ ಮಾಡ್ರಿ, ಕೈನೋಸ್ತಾ ಇದೆ. ನೋಡಿ ಗೈಸ್, ಇಡು ಇದು ಇಟ್ಕೆ ಗೈಸ್. ಇದು ಅದೇ ಕೋಲ್ಗಳು ಅಡ್ಜಸ್ಟ್ ಮಾಡ್ತಾರಲ್ಲ ಬಿಲ್ಡಿಂಗ್ ಕಟ್ಬೇಕಾದ್ರೆ, ಅದು ನೋಡಿ. ಭವಿಷ್ಯ ಹೇಳಿ, ನಂದೆಷ್ಟಿದೆ ನಿಂದ ಇಷ್ಟ ಇದೆ. ಏಯ್ ನೋಡಿಲೆ ಅದು ಅಲ್ಲ, ನಮ್ದು ಎಷ್ಟು ಇಂಚ್ ಹೇಳ?
ಏಯ್ ಇದು ಬೈಸಪ್ಸ್ ಬಾಯ್ ಗೈಸ್ 78.4 guys. ಬಾಯ್ ಗೈಸ್